ಇತ್ತ ಉತ್ತರ ಕನ್ನಡದಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಸಾಕಷ್ಟು ತೊಂದರೆ ಆಗಿದೆ. ಕರಾವಳಿ ಜಿಲ್ಲೆಗಳಿಗೆ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇತ್ತ ದಕ್ಷಿಣ ಕನ್ನಡದಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ಮಳೆರಾಯನ ಆರ್ತನಾದಕ್ಕೆ ಅಲ್ಲಿ ನೆಲೆಸಿರುವಂತಹ ಜನರು ಸ್ಥಳೀಯರು ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಕರಾವಳಿಯ 5 ಜಿಲ್ಲೆಗಳಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾದ್ರೆ ಇತ್ತ ದಕ್ಷಿಣ ಕನ್ನಡದಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಳ್ತಂಗಡಿ ಆಗಿರಬಹುದು, ಸುಳ್ಯ ಆಗಿರಬಹುದು, ಪುತ್ತೂರು, ಕಡಬ ಈ ಭಾಗದ 5 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇತ್ತ ಮೂಡಿಗೆರೆ, ಕಳಸ, ಶೃಂಗೇರಿ, ಕೊಪ್ಪ ಈ 5 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಯಾರೊಬ್ರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಕ್ಕಳು ತೊಂದರೆಯನ್ನ ಅನುಭವಿಸಬಾರದು. ನಾಟ್ ಓನ್ಲಿ ಶಾಲಾ ಕಾಲೇಜು, ಇತ್ಲ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲಿ ಯುಜಿ ಮತ್ತು ಪಿಜಿ ಹೊರತುಪಡಿಸಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಮಳೆರಾಯನಿಗೆ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ವೋ ಈಗಲೂ ಕೂಡ ಅಷ್ಟೇ ಪ್ರಾರ್ಥನೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಆ ಸಂದರ್ಭದಲ್ಲಿ ಬರಗಾಲ ಇತ್ತು, ಮಳೆರಾಯನ ಆಗಮನ ಆಗಲಿ, ನಿನ್ನ ಕೃಪೆಗಾಗಿ ಎಲ್ಲರೂ ಕಾಯ್ತಾ ಇದ್ದೀವಿ ಅಂತಿದ್ವಿ. ಈಗ ಈ ಮಳೆಯ ಅಬ್ಬರಕ್ಕೆ ದಯವಿಟ್ಟು ವರ್ಣನ ನಿಲುವಿಕೆಯನ್ನ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಕೊಡಗಿನ ತ್ರಿವೇಣಿ ಸಂಗಮ ಕಂಪ್ಲೀಟ್ ಆಗಿ ಜಲಾವೃತ ಆಗೋಗ್ಬಿಟ್ಟಿದೆ. ಹಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇತ್ತ ಹಲವಾರು ನದಿಗಳು ಜಲಾವೃತಗೊಂಡಿದೆ. ಈ ತರ ನಾವು ಗಮನಿಸಬೇಕಾಗುತ್ತೆ. ಭಾರೀ ಮಳೆಗೆ ಕೊಡಗಿನ ತ್ರಿವೇಣಿ ಸಂಗಮ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ನಂಜನಗೂಡಿನ ಸ್ನಾನಘಟ್ಟಗಳ ಎಲ್ಲವೂ ಕೂಡ ಜಲಾವೃತ ಆಗೋಗ್ಬಿಟ್ಟಿದೆ. ಹಲವೆಡೆ ಭೂಕುಸಿತ ಮುಂದುವರಿತಾ ಇದೆ. ವಾಹನ ಸಂಚಾರ ವ್ಯತ್ಯಯ ಆಗ್ತಾ ಇದೆ. ರೆಡ್ ಅಲರ್ಟ್ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಉತ್ತರ ಕನ್ನಡ ಜಿಲ್ಲೆಯ 5 ತಾಲೂಕುಗಳಿಗೆ, ಅದರಲ್ಲೂ ಮುಖ್ಯವಾಗಿ ಇತ್ತ ಹಾಸನ ಜಿಲ್ಲೆಯ ಆಲೂರು ಆಗಿರ್ಬೋದು, ಅರಕಲಗೂಡು, ಹಾಸನ, ಸಕಲೇಶಪುರ ತಾಲೂಕುಗಳು, ಹೊಸನಗರ, ತೀರ್ಥಹಳ್ಳಿ, ಸಾಗರ ತಾಲೂಕಿನ ಶಾಲೆಗಳು, ಚಿಕ್ಕಮಗಳೂರಿನ 5 ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳು, ಕೊಡಗಿನ ಎಲ್ಲೆಡೆ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಗೆ ಕೊಡಗಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಆಗಿರ್ಬೋದು, ಇದು ಜಲಾವೃತ ಆಗೋಗ್ಬಿಟ್ಟಿದೆ. ಭಾಗಮಂಡಲ, ಮಡಿಕೇರಿ, ಕೊಡಗಿನ ಶಾಲಾ ಪದವಿ ಪೂರ್ವ ಕಾಲೇಜುಗಳಿಗೆ ಇವತ್ತು ಕೂಡ ರಜೆಯನ್ನ ಘೋಷಣೆ ಮಾಡಿದೆ. ಮಳೆಯಿಂದಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಭಾಗಶಃ ಮುಳುಗಡೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಾ ಒಂದು ಕಡೆ ದೃಶ್ಯಗಳನ್ನ. ರಸ್ತೆಗಳಿಗೆ ಬೃಹದಾಕಾರದ ಮರಗಳು ಏಕಾಏಕಿ ಉರುಳುತ್ತಾ ಇದೆ. ಈ ರೀತಿ ಮರಗಳು ಯಾವ ಸಂದರ್ಭದಲ್ಲಿ ಹೇಗೆ ಉರುಳುತ್ತೆ, ಆಟೋಗಳ ಮೇಲೆ ಬೀಳುತ್ತೋ, ಬೈಕ್ಗಳ ಮೇಲೆ ಬೀಳುತ್ತೋ, ಲಾರಿಗಳ ಮೇಲೆ ಬೀಳುತ್ತೋ, ಕಾರುಗಳ ಮೇಲೆ ಬೀಳುತ್ತೋ, ಒಂದು ಕ್ಷಣವೂ ಕೂಡ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತ್ತ ಕೆಲವೊಂದು ಬಹಳ ಕ್ರಿಟಿಕಲ್ ಇರುವಂತಹ ರಸ್ತೆಗಳನ್ನು ಕೂಡ ನಿರ್ಬಂಧ ಹೇರಲಾಗಿದೆ. ಜಲಾಶಯಗಳು ಭರ್ತಿ ಆಗ್ತಾ ಇದೆ, ನದಿಗಳು ತುಂಬಿ ಹರಿತಾ ಇರೋದ್ರಿಂದ ಏನಾದ್ರೂ ಎಡವಟ್ಟಾಗಬಹುದು ಅನ್ನುವಂಥ ನಿಟ್ಟಲ್ಲಿ ಎಲ್ಲಾ ಕಡೆಯೂ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ಜನರು. ಅವರನ್ನ